ಹಾ ಹೇಳ್ರಿ ಈಶ್ವರಪ್ಪನವ್ರು. ಗೋವಿಂದ ಅಂತ ಈಗ ಅವನಿಗೆ ವಯಸ್ಸು ಎಷ್ಟಿದೆ ಅಂದ್ರೆ 84, 85, 86 ಇದೆ ಮಡಿಕೇರಿಯಲ್ಲಿ. ಅವ್ನು ಮೊನ್ನೆ ಕೊಟ್ಟ. ನಾವು ವರ್ಲ್ಡ್ ಕಪ್ ಗೆದ್ದು ಬಂದು ಸರ್ಕಾರದಿಂದ ₹1 ಕೊಡ್ಲಿಲ್ಲ. ಹಾಕಿ ಪ್ಲೇಯರ್ ಒಳ್ಳೆ ಪ್ಲೇಯರ್ ಅವನು. ₹1 ಕೊಡ್ಲಿಲ್ಲ, ನಾವು ಕೇಳಲಿಲ್ಲ. ನಮಗೆ ಆ ದುಡ್ಡು ಬೇಡ, ನಾವು ಇವತ್ತು ಗೆದ್ವಲ್ಲ ಅಂತೇಳಿ ದಿನ ಅದನ್ನ ನೆನೆಸ್ಕೊಂತ ಇದೀನಿ. ಅಯ್ಯೋ ಪಾಪ, ₹1 ಕೊಡ್ಲಿಲ್ಲ. ಅಯ್ಯೋ, ಬಜಾಜ್ ಕಂಪ್ನಿಯವರು ವರ್ಲ್ಡ್ ಕಪ್ ಗೆದ್ದವರಿಗೆ ಒಂದೊಂದು ಸ್ಕೂಟರ್ ಫ್ರೀ ಕೊಟ್ಟಿದ್ರು. ಯಾವ ವರ್ಲ್ಡ್ ಕಪ್? ಹಾಕಿ 1975 ನಲ್ಲಿ. 1975 ಹಾಕಿ ವರ್ಲ್ಡ್ ಕಪ್ ಹೊಡೆದಾಗ ಬಜಾಜ್ ಕಂಪ್ನಿಯವರು ಒಂದೊಂದು ಸ್ಕೂಟರ್ ಫ್ರೀ ಕೊಟ್ರು. ಎಲ್ಲ ಆಟಗಾರರಿಗೆ, ಆಟಗಾರರು, ಕೋಚ್, ಟೀಮ್ಗೆ, ಟೋಟಲ್ ಟೀಮ್ಗೆ 16 ಜನ ಆಟಗಾರರು, ಇಬ್ರು, ಒಬ್ಬ ಮ್ಯಾನೇಜರ್, ಒಬ್ಬ ಕೋಚರ್, 18 ಸ್ಕೂಟರ್ ಫ್ರೀಯಾಗಿ ಕೊಟ್ರು ಅಷ್ಟೇ. ಅದು ಬೇಡ, ಒಬ್ಬ ಹಾಕಿ ಗೋಲ್ ಕೀಪರ್ ಉತ್ತರ ಪ್ರದೇಶ ಲಕ್ನೋದವನು 4 ವರ್ಷ ಇದ್ದ, 73, 74, 75. ಅವಾಗ ಅವನು ಗೋಲ್ ಕೀಪರ್. ಅವನಿಗೆ ತಂದೆ ತಾಯಿ ಯಾರೂ ಇಲ್ಲ. 20-30 ಸೈಟ್ನಲ್ಲಿ 600 ಅಡಿ 450 ಅಡಿ 4 ವರ್ಷ ಒಂದು ಸೀಟ್ ಮನೆ. ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ತಾಯಿಗೆ ಯಾರು ಇವನು ಮೂಸಿಲ್ಲ. ಸೆಲೆಕ್ಟ್ ಆಗ್ಬಿಟ್ಟು 4 ವರ್ಷ ಅದಾನೆ. ಕೊನೆಗೆ ಸೆಲೆಕ್ಟ್ ಆಗ್ಲಿಲ್ವಲ್ಲ. ಸೆಲೆಕ್ಟ್ ಆಗಿ ಏನು ಮಾಡಿದ್ದಾನೆ, ಫ್ಯಾಕ್ಟ್ರಿ, ರೈಲ್ವೆ, ಪೋಸ್ಟ್ ಆಫೀಸ್, LIC, ನ್ಯಾಷನಲ್ ಬ್ಯಾಂಕ್, ನನಗೊಂದು ಕೆಲಸ ಕೊಡಿ, ಏನೂ ಇಲ್ಲ ನೋಡಿ ಪಾಪ, ಏನೂ ಇಲ್ಲ ಕೊಡಿ ಅಂತ ಕೇಳಿದ್ದಾನೆ. ಯಾವ ಕೆಲಸ ಕೊಟ್ಟು ಮಾಡ್ತೀನಿ, ಬಾತ್ರೂಮ್ ತೊಳೆದು TC ಆಗಿದೆ, ಒಬ್ಬರು ಕೊಡ್ತಾ ಇಲ್ಲ. ಆತ ಏನೊಂದು ಸ್ವಲ್ಪ ದುಡ್ಡು ಬಂದಿತ್ತಂತೆ, ಅದ್ರಾಗ 2 ಮನೆ ಕಟ್ಕೊಂಡ, ಹೊಡೆದಾಕಿ 4 ಚದರ 4, ಅದ್ರಾಗೆ ಜೀವನ. ಯಾರು ಕೊನೆಗೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಸರ್ದಾರ್ಜಿ ಚೀಫ್ ಸೆಕ್ರೆಟರಿ IAS, ಅವ್ರ ಸಂಬಂಧಿಕರು ಎಕ್ಸ್ ಒಲಿಂಪಿಕ್ ಪ್ಲೇಯರು. ಅವ್ರ ಸಂಬಂಧಿಕರು ಎಕ್ಸ್ ಒಲಿಂಪಿಕ್ ಪ್ಲೇಯರ್. ಅವನಿಗೆ ಗೊತ್ತಾಗಿ ಅವ್ರಿಗೆ ಹೇಳಿ ಅವ್ನು P1 ಅಂತ ಸೆಕ್ರೆಟರಿಯೇಟ್ ನಲ್ಲಿ ಆರ್ಡರ್ ಕೊಟ್ಟು 10 ಜೂನಿಯರ್ ಅಸಿಸ್ಟೆಂಟ್ ಅಂತ ಪ್ರಮೋಷನ್ ಕೊಟ್ರು. ರಿಟೈರ್ಡ್ ಆಗಿ ಸತ್ತಂತ 2 ವರ್ಷದಲ್ಲಿ. ನೋಡ್ರಿ ಅವ್ರು ಸಹಾಯ ಮಾಡಿದಕ್ಕೆ ಜೀವನ ಆಯ್ತು. ನೋಡಿ, ಇದು ಗೆಳೆಯರೇ, ನಮ್ಮ ಭಾರತದಲ್ಲಿ ಏನು ಆಟಗಾರರು ಏನು ಒಲಿಂಪಿಕ್ ಗೋಲ್ಡ್ ಮೆಡಲ್ ತಂದಿದ್ದಾರೆ ಅಥವಾ ಬೇರೆ ಪದಕಗಳನ್ನು ತಂದಿದ್ದಾರಲ್ಲ, ಅವರ ಜೀವನ, ಮುಂದಿನ ಜೀವನ ಈ ತರ ದುರಂತ ಅಂತ್ಯವನ್ನು ಕಾಣಬಾರ್ದು ಅನ್ನೋದು ಎಲ್ಲರ ಆಶಯ. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿವೆ ಎಲ್ಲ ಕಡೆ, ಬಟ್ ಆದರೂ ಸಹ ಕೆಲವೊಂದು ಘಟನೆಗಳು ಈ ತರ ಕೇಳಿದಾಗ ಮನಸ್ಸು ಬೇಜಾರಾಗುತ್ತೆ.